यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ತೆಗ್ ಬಿದ್ದಿದ್ರಿ ಸುಮಾರು 8 ದಿವಸ ಆಯಿತು ಇಲ್ಲಿ ತೆಗ್ ಬಿತ್ತಿಸಿಂದ ಅದು ಎಷ್ಟೋ ಬಾರಿ ಕಮಿಷನರ್ ಹೇಳಿದೆವು ಕಮಿಷನರ್ ಹೇಳಿದ್ರು ಅವರು ಸಂಬಂಧಪಟ್ಟವ್ರಿಗೆ ಏನೈತಿ ಮಂದಿ ಹೇಳಿದ್ರು ಇಂಜಿನಿಯರ್ ಅವ್ರಿಗೆ ಹೇಳಿದ್ಕೊಳ್ಳಿ ಅವರು ಬರ್ತೀನಿ ಅಂತ ಹೇಳಿ ಬರೀ ಹೇಳಕತ್ತಾರ ಬರಾಕತ್ತಿಲ್ಲ ಇವತ್ತು ಅವ್ರಿಗೆ ಕಮಿಷನರ್ ಫೋನ್ ಮಾಡಿದವರು ಮೆಸೇಜ್ ಮಾಡಿರಿ ಏನಿದೆ ಅದು ಸಮಸ್ಯೆ ಅಂತೇಳಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಬರೀ ಮೆಸೇಜ್ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ ಅವರು ಮತ್ತು ಸಂಬಂಧಪಟ್ಟವ್ರಿಗೆ ಅವ್ರು ರಾಠೋಡ್ ಅಂತ ಇದ್ದಾರೆ ಇಂಜಿನಿಯರ್ ಅವ್ರಿಗೆ ಮಾತಾಡಿದ್ಕೊಳ್ಳಿ ಅವ್ರು ಏನಂತಾರೆ ಬರೀ ಮಾಡ್ತೀವ್ರಿ ನೋಡ್ರಿ ಹಿಂಗೆ ಅಂತ ಹೇಳಕತ್ತಾರ ಮತ್ತು ಯಾವಾಗ ಬರ್ತೀರಿ ಸರ್ ಇಂಥ ಕಡೆ ಘಟನೆ ಆದ್ರೆ ಯಾವ ಕಾರಣ ಅದಕ್ಕಂದ್ರೆ ಆದಾಗ ನೋಡೋಣ ತಗೋರಿ ಏನ್ರಿ ಯಾರು ಸತ್ತ ನೋಡೋಣ ಸತ್ತಾಗ ನೋಡೋಣ ಅಂತ ಹೇಳ್ತಾರೆ ಅವ್ರು ಅಂದ್ರೆ ಯಾರಿಗಾರೆ ಸಾಯ ಹೊಡೋದು ಪ್ಲ್ಯಾನ್ ಐತೆ ಅವ್ರದ್ದು ಬರೀ ಅದು ಸಿ ರೋಡ್ ಮಾಡಿರಿ ಅಂತ ಹೇಳಿದ್ಕೊಳ್ಳಿ ಮೊನ್ನೆ ಏನಿದ್ದು ಬಂದ ಕೇಸಿಂದ ಅರ್ಧಂಬರ್ಧ ಬರೀ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಬರೀ ಕಳಪೆ ಕಾಮಗಾರಿ ಮಾಡೋದು ಬರೀ ಈಗ ನೋಡಿರ್ಬೇಕು ಎಷ್ಟು ಯಾರು ಏನ್ರಿ ಡೆತ್ ಆಯ್ತು ಅಂದ್ರೆ ಏನ್ರಿ ಸಮಸ್ಯೆ ಆಯ್ತು ಅಂದ್ರೆ ಯಾರು ಹೊಣೆಗಾರ ಹೇಳ್ರಿ ಇದು ಡಿಸಿ ಆಫೀಸ್ ಹಿಂದೆ ಸರ್ ಶಿಲಿಮನ್ ಮಸೂತಿ ಹತ್ರ ಇಲ್ಲಿ ಇದು ಮೇನ್ ದಾರಿ ಹೋಗ್ತದೆ ಕಡೆ ಬಾಜು DDP ಆಫೀಸ್ ಡಿಸಿ ಆಫೀಸ್ ಮೇನ್ ಸರ್ಕಲ್ ಇದೆ ಇದು ಇಲ್ಲೇ ಇಂಥ ಸಮಸ್ಯೆ ಇದೆ ಮತ್ತು ಏನ್ರಿ ಸಮಸ್ಯೆ ಆದ್ರೆ ಹಂಗೆ ನೋಡ್ಬೇಕಿಲ್ಲ ಅವರು ನಮ್ಮ ನಗರ ಶಾಸಕರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಈಗ ನೋಡಿರೋದು ಬರಿಕಮ್ಮಂತನ ಪೂರ ರೋಡ್ ಕೆಟ್ಟಿದೆ ಅಲ್ಲ ಎಷ್ಟೋ ಬಾರಿ ನಾವು ಹೇಳಿದ್ರು ಕರೆ ಬರೀ ಮಾಡ್ತೇವ್ರಿ ಬರೀ ಆಶ್ವಾಸನೆ ಕೊಡ್ತಾರೆ ಬರೀ ಸರ್ ಈಗ ಇದು ಸುಮಾರು 4-5 ಸಲ ಆಯ್ತು ಹೇಳಕತ್ತಿ ಇದು ಇದೇನು ಫಸ್ಟ್ ಟೈಮ್ ಬಿದ್ದಿಲ್ಲ ಅದು 4-5 ಸಲ ಆಯ್ತು ಬೀಳ್ತದೆ ಮತ್ತೆ ಬಂದು ಅಷ್ಟೇ ತಾತ್ಪೂರ್ತಿಗೆ ಮಾಡೋಗ್ತಾರೆ ಮತ್ತೊಂದು ತಿಂಗಳಾಗ ಮತ್ತೆ ಬೀಳ್ತದೆ ಅದು ಅಲ್ಲೇ ಬೀಳಾಕತ್ತದ ಅದೇ ಪೂರ ಪೋಕಳಾಗಿದೆ ಎಲ್ಲ ಅದು ಏನ್ ಸಮಸ್ಯೆ ಆಗೈತೆ ಅಂತ ತಿಳ್ಕೇಸಿಂದ ಅವ್ರು ನೋಡಕತ್ತಿಲ್ಲ ಏನ್ ಗೊತ್ತವ್ರು ಹಾರ್ಟಿಕೇಶನ್ ನೋಡ್ಬೇಕಲ್ಲ JCB ತಂದು ಹಾಟಿ ನೋಡ್ಬೇಕು ಏನ್ ಸಮಸ್ಯೆ ಅದ ಅಂತ ಹೇಳ್ಕೇಸಿಂದ ಅದು ಗರಸೋದು ಹಾಕಿ ಪರ್ಮನೆಂಟ್ ಅದಕ್ಕೆ ಇದು ಮಾಡ್ಬೇಕು ಇಲ್ಲಾಂದ್ರೆ ಒಂದು 30-40 ಕಲ್ಲು ಹಾಕ್ಯಾನೋ ಇಲ್ಲಿ ಎಲ್ಲರ ಕುಡಿಗೆ ಮತ್ತೆ ತಳಗ ಕಲ್ಲು ಒಳಗೆ ಹೋಗಾಕತ್ತಾವ ನಮ್ಮ ಕಮಿಷನರು ಮೆಕ್ಕಳಿಕವ್ರು ಅಂತೂ ಸ್ವಚ್ಛ ಆಯ್ತು ನಂಬರ್ ಈಗ ಸಮಸ್ಯೆ ಇದು ಸಂಬಂಧಪಟ್ಟ ಇಂಜಿನಿಯರ್ ಅದಾರ ಈಗ ಅವರು ಕಮಿಷನರ್ ಅಂತ ಅವ್ರೇನೈತಿ ಫೋನ್ ಮಾಡಿದ್ರಿ ಬರೀ ಮೆಸೇಜ್ ಮಾಡಿರಿ ನಾವು ಅಂಥೇಳಿ ಅವ್ರಿಗೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವರು ಯಾವ್ದ್ರಿ ಅವ್ರ ಹೆಸರು ನಾವು ಕೇಳಿವಿ ಸರ್ ಅವ್ರು ಇಂಜಿನಿಯರ್ ಅದಾರ ಇನ್ಚಾರ್ಜ್ ಕಮಿಷನರ್ ಅದಾರ ಅಂತ ಕೇಳಿವ್ ಸರ್ ಫೋನ್ ಮಾಡಿವ್ ಈಗ ಅವ್ರ ಆಟೋಡ್ ಅಂತ ಇಲ್ಲಿ ಇಂಜಿನಿಯರ್ ಅದಾರ ಮತ್ತೊಬ್ರು ಅವ್ರೇನೈತಿ ಬರೀ ಒಂದು 8-15 ದಿವಸದಿಂದ ಒಂದು ಪ್ಯಾಚ್ ವರ್ಕ್ ಮಾಡ್ಯಾರ ಅವರು सुल्तान गोट व्यापारी अकीका शादी वलीमा और कुर्बानी जैसे और भी प्रोग्राम्स के लिए साल के 12 महीने सुल्तान गोट व्यापारी निसार अहमद बैरूडी से संपर्क करें। इनके पास हर किस्म के जैसे जवारी, कश्मीरी, राजस्थानी, सुराई बकरे अवेलेबल हैं। यहाँ आपको केजी के हिसाब से या नगद बकरे भी मिलेंगे। तो देर किस बात की, अपने प्रोग्राम्स को शानदार और सक्सेसफुल करके अपने मेहमानों और दोस्तों का दिल जीतने के लिए स्क्रीन पर दिए गए नंबर्स पर कॉल करके अपने मनपसंद बकरे हासिल करें। एड्रेस सुल्तान गोट व्यापारी, JM रोड, गच्ची महल बैक साइड, माशा अल्लाह हाउस, बीजापुर। ಅದು ಮಾಡಿದ್ಕೊಳ್ಳೇನು ಸಮಸ್ಯೆ ಆಗೈತಿ ಅದಕ್ಕೆ ಏನ್ರಿ ಇಲ್ಲಿ ಏನು ಇದು ಹೆಚ್ಚಿಗೆ ಜನ ಇಲ್ಲಿ ಅಡ್ಡಾಡ್ತಿರ್ತೋ ಇಲ್ಲಿನ ಸ್ವತಃ ಜಿಲ್ಲಾಧಿಕಾರಿನೂ ಇಲ್ಲಿ ಕಾರ್ಯಾಲಯ ಹೋಗ್ತಿರ್ತೋ ಬಸ್ ಸ್ಟ್ಯಾಂಡ್ ಹೋಗ್ತಿರ್ತಾರೋ ಮತ್ತೆ ಇಲ್ಲಿ ಏನು ಅನಾಹುತ ಆಗೇ ಸರ್ ಆಗೋ ಸಂಭವ ಇದೆ ಅಂತ ಹೇಳಿ ಕಿಸಿಂದ ಅವ್ರು ಆಟೋಡ ಗಮನಕ್ಕೆ ತಂದ್ರೆ ಸತ್ತಾಗ ನೋಡೋಣ ತಗೋರಿ ಅಂತ ಹೇಳ್ತಾರೆ ಅವರು ಬರೀ ಉಡಾಪೆ ಉತ್ತರ ಕೊಡೋದು ಬರೀ ಅಂದ್ರೆ ಯಾರಿಗೋ ಸಾಯ ಹೊಡೋದು ಪ್ಲಾನ್ ಐತೆ ಅವ್ರದ್ದು ನಗರ ಶಾಸಕರು ಏನು ಜವಾಬ್ದಾರಿ ಅದಾರ ನಗರ ಶಾಸಕರು ನೋಡಬೇಕು ಜಿಲ್ಲಾ ಅಧಿಕಾರಿ ಅವ್ರು ನೋಡಬೇಕು ಕಮಿಷನರ್ ಅವ್ರು ನೋಡಬೇಕು ಇದು ಬಿಜಾಪುರ ಸಿಟಿ ಮಹಾನಗರ ಪಾಲಿಕೆ ಬಿಜಾಪುರ ಸಿಟಿ ಒಳಗೆ ಇಂಥ ಸಮಸ್ಯೆ ಅದಾವ ಅಂತ ಹೊರಗಡೆ ಬಹಳಷ್ಟು ಸಮಸ್ಯೆ ಅದಾವ ಸಿಟಿ ಒಳಗೆ ಶಾಸಕರು ಸ್ಮಾರ್ಟ್ ಸಿಟಿ ಕಡೆ ಶಾಸಕರಿಗೆ ನಿಮ್ಮ ಮೀಡಿಯಾ ಮುಖಾಂತರ ತಂದು ತೋರಿಸ್ರಿ ಇದನ್ನು ನಾವು ಹೇಳಿದ್ರು ಕರೆಕ್ಟೋ ಇಲ್ಲೋ ಅಂತ ಹೇಳಿ ಕೇಸಿಂದ ಅವರು ಶಾಸಕರು ಒಂದ್ಸಲ ರೌಂಡ್ ಹೊಡಿಸಲ್ಲ ನೀವು ನಿಮ್ಮ ಮೀಡಿಯಾ ಮುಖಾಂತರ ತೋರಿಸಲೇ ಹೊಡಿ ಅವ್ರು ಬರಂಗಿಲ್ಲ ನಮ್ಮ ರಸ್ತೆಗೆ ಸರ್ ಅವ್ರು ಬರಂಗಿಲ್ಲ ಬರೀ ಅವರು ಶಾಸಕರಂದ್ರೆ ಎಲ್ಲ ಸಮಾಜದವ್ರಿಗೂ ಶಾಸಕರೇ ಅವರು ಆದ್ರೆ ಅವ್ರು ಬರೀ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ಯಾವುದಕ್ಕೂ JM ರಸ್ತೆ ನೋಡ್ತಾ ಇಲ್ಲ ಅವರು ಇಲ್ಲೇ ನಾವು ಎಲ್ಲರೂ ಕುಡಿಕೇಶನ್ ಹಚ್ಚು ಏನ್ರಿ ಯಾರು ಬಿದ್ರೆ ಒಳಗೆ ಹೋಗ್ಬಿಡ್ತಾನೆ ಮನುಷ್ಯ ಒಳಗೆ ಬಿದ್ರೆ ಏನ್ ಸರ್ ಒಂದು 4-5 ದಿವಸ ಆಯ್ತು ಸರ್ ಬ್ಯಾರಿಕೇಡ್ ಇಲ್ಲಿ ಬಾಜು
ಇಲ್ಲಿ ಪೊಲೀಸ್ ದಿನ ಒಂದು ರೌಂಡ್ ಬಂದಿರ್ತಾರೆ, ಅವ್ರು ಏನಕ್ಕೆ ಹೊತ್ತು ಹಚ್ಚಾರ ಇಲ್ಲಿ. ಇಲ್ಲಾಂದ್ರೆ ಬ್ಯಾರಿಕೇಡ್ ಹಚ್ಚಿಲ್ಲ ಅಂದ್ರೆ ಅನಾಹುತ ಆಗ್ತದೆ, ಅನಾಹುತ ಆಗೋದಂತೂ ಗ್ಯಾರಂಟಿ, ಅದು ಆಗ ಮಾಡಿಲ್ಲ ಅಂದ್ರೆ. ಇಲ್ಲಿ ಪ್ರೈವೇಟ್ ಬಸ್ ಇಲ್ಲಿ ಹೋಗ್ತಾವಲ್ಲ ಸರ್ ಭಾಳಷ್ಟು ಗಾಡಿ ತಿರುಗಾಡ್ತಾವೆ, ಜಿಲ್ಲಾಧಿಕಾರಿ ಗಾಡಿ ತಿರುಗಾಡ್ತಾವೆ, ಎಲ್ಲ ಆಫೀಸರ್ ಗಾಡಿ ತಿರುಗಾಡ್ತಾವೆ, ಸಾರ್ವಜನಿಕರು ಭಾಳ ಕತ್ತು ಮತ್ತು ಇಂಥದಾಗ ಸ್ಟ್ರೀಟ್ ಲೈಟು ಇರಂಗಿಲ್ಲ. ಅವು ಏನು ಕತ್ಲ ಲೈಟ್ ಗಿಟ್ ಹೋದಾಗ ಯಾರು ಬಿದ್ದಿರೋದಕ್ಕೆ ಯಾರು ಮಹಾನಗರ ಪಾಲಿಕೆನೇ ಅದಕ್ಕೆ ಹೊಣೆಗಾರ. ಅಂದ್ರೆ ಅವ್ರಿಗೆ ಸೂಚನೆ ಕೊಟ್ಟೆವು, ಸೂಚನೆ ಕೊಟ್ಟೆವು. ಅವರು ರಾಠೋಡ್ ಅವ್ರು ಬರ್ತೀನಿ ಅಂತ ಏನು ಸಮಸ್ಯೆ ಆದ ಯಾರು ಸತ್ತರೆ ಬರ್ತಾರ ಅಂತ ಹೇಳ್ತಾರೆ ಅವ್ರು. ಹೇಳಿದ ಉಡಪಿ ಉತ್ತರ ಕೊಡಕತ್ತಾರ ಬರೀ. ಯಾಕೆ ಅವ್ರು ಕೇಳಬೇಕಿಲ್ಲ ಈ ರೀತಿ ಯಾಕೆ ಮಾತಾಡ್ತೀರ? ಅದೇ ನಾವು ಹೋಗಿ ನಾಳೆವರೆಗೆ ಮುನ್ಸಿಪಾಲಿಟಿಗೆ ಹೋಗಿ ಗಿಡ ಹಾಕ್ತೇವೆ. ನಾವು ಇದು ನಾಳೆ ಚಾಲು ಆಗಲಿ ಅಂತ ನಾಳೆ ಮುನ್ಸಿಪಾಲಿಟಿಗೆ ಹೋಗಿ ಗಿಡ ಹಾಕ್ತೇವೆ ಅವ್ರು ಕಮಿಷನರ್ ಅವ್ರಿಗೆ. ಕಾರ್ಪೊರೇಟರ್ ನೋಡ್ಬೇಕು ಸರ್, ಅವ್ರಿಗೆ ಗೊತ್ತಾಗಬೇಕಿಲ್ಲ ಏನು ಓಣಿ ಒಳಗೆ ಸಮಸ್ಯೆ ಇದೆ ಅಂತ. ಈ ಸ್ಟ್ರೀಟ್ ಲೈಟ್ ಹೋದಾಗ ನಾವೇ ಮಾಡ್ಬೇಕೆಲ್ಲ, ನಾವೇ ಮಾಡ್ಬೇಕು. ಕಾರ್ಪೊರೇಟರ್ ಎದಕ್ಕೆ ಇರ್ಬೇಕು, ಅವ್ರ ಗಮನಕ್ಕೆ ಇರ್ಬೇಕಿಲ್ಲ. ಪ್ರತಿಯೊಂದಕ್ಕೂ ಹೇಳೋದು ಇರಂಗಿಲ್ಲ, ನೋಡ್ಬೇಕು ಅವ್ರು ತಿರ್ಗಾಡಂಗಿಲ್ಲ ಓಣಿ ಮ್ಯಾಗ ರೋಡ್ ಮ್ಯಾಗ. ಈಗ ಮುಂದೆ ಏನು ಸರ್ ನಡು ಅದೇ ಅವರು ಅದು ನಾಳೆ ಬೆಳಗ್ಗೆ ಚಾಲು ಆಗಿಲ್ಲ ಅಂದ್ರೆ ಮುನ್ಸಿಪಾಲಿಟಿಗೆ ಹೋಗಿ ಗಿಡ ಹಾಕ್ತೇವೆ ನಾವು. ಸರ್ 3-4 ಸಲ ಬಿದ್ದೆವು, ಇದು ತೆಗ್ ಬಿದ್ದಾವು. ಅದು ಬಂದ್ ಕಿಶನ್ ತಾತ್ ಪುರ್ತಕ್ಕೆ ಬರೀ ಮಾಡ್ತಾರ ಹೋಗ್ತಾರ ಅಷ್ಟೇ ಆಗದೆ, ಪರ್ಮನೆಂಟ್ ಆಗ್ತಾ ಇಲ್ಲ. ಅದು ಪೂರಾ ಒಂದು ದೊಡ್ಡ ಒಂದು ಇದು ಇದೆ ಸರ್, ಅಲ್ಲಿ ಪೂರಾ ಒಳಗೆ ಹೋಗ್ತಾ ಇದೆ. ಏನು ಡ್ರೈನೇಜ್ ಪ್ರಾಬ್ಲಮ್ ಇದೆ ಏನಿದೆ ಅವ್ರು ಹಡಿ ಕಿಶನ್ ನೋಡಿದ್ರೆ ಗೊತ್ತಾಗ್ತದೆ. ಏನೂ ಬರಂಗಿಲ್ಲ, ಬರೀ ಒಳಗೆ ಹೋಗ್ತಾವ, ಬರೀ ಮಣ್ಣು ಒಳಗೆ ಪಳ್ಳ ಐತೆ. ಭಾಳ ಮಂದಿ ಸರ್, ಒಬ್ಬ ಏನೈತಿ ಇಲ್ಲಿ ಬಾಜು ಡ್ರೈನೇಜ್ ಒಳಗೆ ಕುಂತ ಕೈ ಕಾಲು ಮುರ್ಕೊಂಡಿದ್ದ. ಅದು ಮೆಕ್ಯಾನಿಕವ್ರಿಗೆ ವಾಟ್ಸಪ್ನೊಳಗೆ ಹಾಕಿದ್ದೆವು, ಅದು ಇಮಿಡಿಯೇಟ್ಲಿ ಅವ್ರು ಮುಚ್ಚಳಿಗೆ ಹಾಕಿದ್ರು. ಮತ್ತು ಇಲ್ಲಿನ ಒಂದು 2-3 ಹುಡುಗರು ಬಿದ್ದಾವ ಮೊನ್ನೆ ಘಟನೆ ಆಗ್ಯಾವ. ಅವ್ರದ್ದು ಮಹಾನಗರ ಪಾಲಿಕೆ ಅದೇನು ಪ್ಲಾನ್, ಒಂದು ಡೆತ್ ಆಗಬೇಕು, ಅವಾಗ ಮಾಡಬೇಕು. ಒಂದು ಡೆತ್ ಆದಾಗ ಅವ್ರು ಮಾಡೋರು. ಇದು ರಾಠೋಡ್ ಅವ್ರಿಗೆ ಅವ್ರಿಗೆ ಇಮಿಡಿಯೇಟ್ಲಿ ಅವರು ಸಸ್ಪೆಂಡ್ ಮಾಡಬೇಕು. ಇಂಥ ಉಡಾಬೇಕು ಉತ್ತರ ಕೊಡ್ತಾರಂದ್ರೆ ಸಸ್ಪೆಂಡ್ ಮಾಡ್ಬೇಕು ಅವ್ರಿಗೆ. ಹೌದು, ಅವ್ರು ಸಸ್ಪೆಂಡ್ ಮಾಡ್ಬೇಕು ಅವರಿಗೆ. ಸಾರ್ವಜನಿಕವಾಗಿ ಅದಾರ ಸರ್. ಇಲ್ಲ ರೆಕಾರ್ಡಿಂಗ್ ನಾವು ಇಡಂಗಿಲ್ಲ ಸರ್, ಹಂಗೆ ಊರಲಾಗಿ ಮಾತಾಡಿ ಒಂದು ನಾಗರಿಕ ಆಗಿ ಅವ್ರು ಕಾಲ್ ಮಾಡಿವು. ಆದ್ರೆ ನಿಮ್ಗೆ ಈ ರೀತಿ ಉಡಾಪೆ ಉತ್ತರ ಕೊಡ್ತಿದ್ದಾರೆ. ಇಲ್ಲಿ ಏನು ಅನಾಹುತ ಅಂದ್ರೆ ಅವರೇ ಹೊಣೆಗಾರ, ಮತ್ತು ಅವ್ರೇನು ಸಸ್ಪೆಂಡ್ ಮಾಡೋದು ಗ್ಯಾರಂಟಿ ನಾವು. ಈಗ ಸೈಡ್ ಓಪನ್ ಡ್ರೈನ್ ಮಾಡೋದು ಸರ್, ಇದೂ ಓಪನ್ ಅದಾವಲ್ಲ, ಅಲ್ಲೇನು ಅಪಘಾತ ಆಗೋ ಚಾನ್ಸ್ ಇದೆ. ಮೊನ್ನೆ ಒಂದು ಆಟೋನಲ್ಲಿ ಹೋಗಿದೆ ಅಂತ ಹೇಳಿ ಬಂದು ಎಲ್ಲ ಜನ ಸರ್, ಅದು ಪರಿಶೀಲಿಸಿ ಮ್ಯಾಗ ಪರಿಚಯ ಆಗಬೇಕು. ಬರೀ ಮಾಡುದು ಅರ್ಧಂಬರ್ಧ ಮಾಡುದು, ಬಿಲ್ ಪಾಸ್ ಮಾಡಿ ಹೋಗ್ಬಿಡುದು. ಮಾಡಿದ್ರೆ ಪೂರ ಮಾಡ್ಬೇಕಿಲ್ಲ ಮಾಡಬಾರ್ದು. ಇನ್ನೊಂದು ಡ್ರೈನೇಜ್ ಮಾಡಲ್ಲ, ಅದು ಕಂಟಿನ್ಯೂಟಿನೇ ಇಲ್ಲ, ಎಲ್ಲಿ ನೀರು ಹೋಗ್ಬೇಕಂದ್ರೆ ಅದಕ್ಕೆ ಮುಂದೆ ಏನು ಡೈರೆಕ್ಷನ್ ಇಲ್ಲ, ಬರೀ ಅಲ್ಲಿ ತಂದು ಬಿಟ್ಬಿಟ್ಟಾರ ಅವ್ರು ಬರೀ. ಈಗ ಏನ್ ಸರ್, ಇದು GM ರಸ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು ಎಲ್ಲ GM ರಸ್ತೆ ತನಕ ಏನು ಕೆಲಸ ಅಭಿವೃದ್ಧಿ ಆಗಿಲ್ಲ. ಈಗ ಮುಂದೆ ಏನು ಶಾಸಕರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ ನೋಡ್ರಿ ಸರ್, ಲಲಿತ್ ಮಹಲ್ ಹಿಡ್ಕೊಂಡು ಬಡಿ ಕಮಾಂತನ ಅವರು ಕೆಲಸ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಇದೇ ರೋಡ್ ಮ್ಯಾಗ ನಾ ಧರ್ನಾ ಕೊಡ್ತೀನಿ, ರಸ್ತೆ ಬಂದ್ ಮಾಡಿ ಕೊಡ್ತೀನಿ, ಧರ್ನಾ ಕೊಡ್ತೀನಿ ಗ್ಯಾರಂಟಿ. ಇವು ಕಮಿಷನರ್ ಅವ್ರಿಗೂ ನಾವು ಹೇಳಕತ್ತೇವು, ಮನಿನೂ ಕೊಟ್ಟಿದ್ದೆವು. ಅವರು 1 ವಾರ ಒಳಗಾಗಿ GM ರಸ್ತೆ ಇದು ನಿಮ್ದು ಲಲಿತ್ ಮಹಲಿಂದ ಬಡಿ ಕಮಾಂತನ ಮಾಡಿದ್ರು ಬೇಸಿ. ಇಲ್ಲ ಅಂತಂದ್ರೆ ನಾವು ಇಲ್ಲಿ ಇದೇ ರಸ್ತೆ ಮ್ಯಾಗ ಧರ್ನಾ ಕೊಡ್ತೀನಿ. ಯಾಕೆ ಈ ರೀತಿ ನಿಷ್ಕಾಳಜಿ ಮಾಡ್ತಾ ಇದೆ? ಹೌದ್ರಿ, ಅವ್ರಿಗೆ ಬರೀ ಮುಸ್ಲಿಂ ಹಿಂದೂ ಅಂತ ಹೇಳಿ ಬರೀ ಜಾತಿ ರಾಜಕಾರಣಿ ಮಾಡಕತ್ತಾರ, ಮತ್ತೇನೂ ಇಲ್ಲ ವಿಷಯ. ಪ್ರಭಾವ ಬಿದ್ದೆ ಅಂತ. ಹೌದೌದು ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಸರ್, ಅವ್ರು ಶಾಸಕ ಪಾಟೀಲ್ ಅವರು ಇದ್ದಾರೆ ಕಾಂಗ್ರೆಸ್ ಇಂದ, ಬರೀ ಸಿಟಿ ಶಾಸಕರು ಅವ್ರು ಹೇಳಿದ್ರೆ ಹೆಂಗ ಬಿಜೆಪಿನಾಗೂ ಇಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ, ಅವರು ನಮ್ಮ ಅಭಿವೃದ್ಧಿ ಆಗ್ಬೇಕಂತ ನಾವು ಹೇಳ್ತೇವೆ. ಅವರು ಅಂತ ಕೇಸಿಂದ ಹೇಳ್ಕೊಂತ ಅವ್ರ ಮ್ಯಾಗ ಟೀಕೆ ಮಾಡೋದಿಲ್ಲ. ನಗರ ಶಾಸಕರು ನಮಗೆ ಸಂಬಂಧ ಬೀಳ್ತಾರೋ, ಅವ್ರು ಬಂದ್ ಕೇಸಿಂದ ಏನೈತಿ ಸೂಚನಾ ಕೊಡಬೇಕು. ಸಂಬಂಧಪಟ್ಟವ್ರು ಏನೈತಿ ಬಂದ್ ಕೇಸಿಂದ ಅವ್ರು ಕೆಲಸ ಮಾಡ್ಬೇಕಂತ ನಾವು ಇಷ್ಟೇ ಹೇಳ್ತೇವೆ. ನಾ ಹಾಜಿಲಾಲ್ ತಳವಾಯಿ. ಇದು 7 ದಿವಸದಿಂದ ಒಂದು ದೊಡ್ಡ ತೆಗ್ ಬಿದ್ದಿದೆ. ಇಲ್ಲಿ DC ಆಫೀಸ್ ಸೈಡ್ನಿಂದ ಹೋಗುತ್ತಾ ರೋಡಿನಲ್ಲಿ. ಇದನ್ನು ಯಾರೂ ನೋಡ್ತಾ ಇಲ್ಲ. JE ಅವ್ರಿಗೆ ಕೇಳಿದ್ರೆ ಅವರು ಅದು ಏನರ ಘಟನೆ ಆಗಲಿ ಆಮ್ಯಾಗ ಬಂದು ನೋಡ್ತೀನಿ ನಾನು ಅಂತ ಹೇಳ್ತಾರೆ ಉತ್ತರ. ಅದಕ್ಕೆ ಇದು ಕೂಡಲೇ ಇದ್ರದ್ದು ಕಾರ್ಯ ಕೈಗೊಳ್ಬೇಕಂತ ನಾನು ಕೇಳ್ಕೊತೀನಿ. ಇದು DDP ಆಫೀಸ್ ಮತ್ತು DC ಆಫೀಸ್ ಅವ್ರ ಹುಡ್ತಾರ. ಇದಕ್ಕೆ ಸರ್ಕಲ್ ಪಂಚ್ ಪಾಂಡು ಅಂತ ಹೇಳಿ ಇದು ಅದು ಹೆಸರಿದು, ಸುಲೇಮಾನಿ ಮಸ್ಜಿದ್ ಹತ್ತಿರ. ಅದಕ್ಕೆ ಇದನ್ನು ಏನದಲ್ಲ, ಈ ಕೂಡಲೇ ಇದನ್ನು ಮಾಡ್ಬೇಕು, ಇದನ್ನು ಕೆಲಸ ಮಾಡ್ಬೇಕು. ಅದನ್ನ ಇರ್ಲಿಕ್ಕಂದ್ರೆ ಅನಾಹುತ ಆಗೋದು ಗ್ಯಾರಂಟಿ. ಚೀಫ್ ಮಿನಿಸ್ಟರ್ ಬರ್ತೀನಿ ಅಂತ ಹೇಳಿ ರೋಡ್ ರಿಪೇರಿ ಮಾಡಿದ್ರು, ಅವತ್ತಿನ ಮರುದಿವ್ಸ ಅದು ತೆಗ್ ಬಿದ್ದದು ಏನೇ. ಮತ್ತು ಇದು JM ರೋಡ್ ಏನದಲ್ಲ, ಇದನ್ನೇನು ಮಾಡ್ತಾರೋ ಇಲ್ಲೋ ಏನು ಗುರ್ತಾಗ್ತಾ ಇಲ್ಲ. ಇದು ದಿವಸ ಅನಾಹುತ ಆಗ್ತಾವ, ಅಲ್ಲಿ ಆಟೋಗಳು ಇದು ಆಗ್ತಾವೆ, ಹಾಳು ಬೀಳ್ತಾವೆ, ಎಲ್ಲ ಆಗ್ತದೆ.
ಯಾರೂ ನೋಡ್ತಾ ಇಲ್ಲ. ಆಮ್ಯಾಗ ಇವ್ರು ಏನು ಸಾರ್ವಜನಿಕರು ಮತ್ತು ಮುನ್ಸಿಪಾಲ್ಟಿಯವರು ನಡ್ಬಾರ್ಕಿದ್ದು ಜಿದ್ದಿ ನಡೆದಿದ್ದು ಕೆಲಸ ಆಗಬಾರ್ದತ್ತದು ಏನು ಹೆಂಗೆ ತಿಳಿಲ್ದಾಗ್ಯದ. ಇದನ್ನ ಏನಾದ್ರು ಕೂಡಲೇ ಇದನ್ನು ಮಾಡ್ಬೇಕು, ಅದನ್ನ ರೋಡ್ ರಿಪೇರಿ. ಶಾಸಕರು ಹೇಳ್ತಾರ ಬಿಜಾಪುರಿಗೆ ಸ್ಮಾರ್ಟ್ ಸಿಟಿಗಳೇ ಹಾಂ, ಎಲ್ಲಿ ಮಾಡ್ಯಾರತ್ತ ಒಂದು ಜರ ತೋರ್ಸತ್ ಹೇಳ್ರಿ ಅವ್ರನ್ನ. ಎಲ್ಲಿ ಮಾಡ್ಯಾರ ಅವ್ರ ಶಾಸಕರು ಎಲ್ಲಿ ಮಾಡ್ಯಾರ ಅನ್ನೋದು ಒಂದು ಜರ ತೋರಿಸ್ಬೇಕು. ಅವರು ಪ್ರೂಫ್ ಇತ್ತಂದ್ರೆ ಹೇಳ್ತೇವ್ರಿ ನಾವು ಎಲ್ಲಿ ಸ್ಮಾರ್ಟ್ ಸಿಟಿ ಆಗ್ಯದ ಅನ್ನೋದು. ಸುಳ್ಳು ಏನಾರ ಹೇಳ್ಕೋತ ಜಾತಿವಾದ ಮಾಡ್ಕೋತ ಹೊಂಟಾರ ಅವರು. ರಸ್ತೆ ಕಾಮಗಾರಿ ಆಗ್ತಾ ಇಲ್ಲ. ಅಲ್ಲಿ ಸಾಕಷ್ಟು ಇನ್ಸಿಡೆಂಟ್ಗಳು ಆಗಿವೆ. ದಿವಸ ಜನರು ಅಲ್ಲಿ ಬಿಡ್ತಾ ಇದ್ದಾರೆ. ಹೌದು, ಸಾಕಷ್ಟು ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ಶಾಸಕರು ಏನ್ ಜವಾಬ್ದಾರಿ ಇದೆ? ಶಾಸಕರು ನೇರ ಜವಾಬ್ದಾರಿ ಆಗ್ತಾರ. ಅವರೇ ಮೊದಲೇ ಅವ್ರು ನೇರ ಜವಾಬ್ದಾರಿ ಆಗ್ತಾರ. ಆದರೂ ಅವ್ರು ಇತ್ತ ಕಡೆ ಗಮನ ಕೊಡೋದಿಲ್ಲ. ಯಾಕಂದ್ರೆ ಜಾತಿವಾದ ಹಿಂದೂ ಮುಸ್ಲಿಂ ನಡೀತದೆ. ಖಾಲಿ ಅವ್ರ ಬಾಯಿ ಒಳಗೆ ಇರೋದು ಅದನ್ನ ಇಲ್ಲಿ ಪ್ರಯೋಗ ಮಾಡ್ತಾರೆ. ಅಧಿಕಾರಿಗಳು ಅವ್ರ ಕೈಗೊಂಬೆ ಆಗ್ಯಾರ. ಅವರು ಹೇಳ್ದಂಗ ಕೇಳ್ತಾರ, ಅವ್ರು ಹೇಳ್ದಂಗ ನಡೆಸ್ತಾರ. ಅವ್ರೆ ಇಲ್ಲಿ ಬೇಕಾದಷ್ಟು ಸಲ ಇದು ನವಿ ರೋಡು ಆಮ್ಯಾಗ ಜುಮಾ ಮಸೀದಿ ರೋಡ್ ಸಂಬಂಧ ಭಾಳ ಧರಣ ಮಾಡ್ತೀವಿ ನಾವು. ಆದರೂ ಕೇಳ್ತಾ ಇಲ್ಲ. ಟೈಮ್ ತಗೋತಾರ ಅವ್ರು. 1 ತಿಂಗಳ 2 ತಿಂಗಳ ನೀವು ಧರಣ ಮಾಡಬೇಡ್ರಿ, ಇದು ಮಾಡಬೇಡ್ರಿ ಅಂತಾರ ಅವರು. ಆದ್ರೆ ಕೆಲಸ ಮಾತ್ರ ಮಾಡೋದಿಲ್ಲ. ಕಮಿಷನರು ಅವರು ಅದನ್ನೇ ಹೇಳ್ತಾರ. ಅವರು ಮತ್ತೆ ನಮ್ಮ ಹೆಸರು MI सुल्तानपुर इंजीनियर। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।